ಆಗಿರುತ್ತೆ ನೋಡಿದ್ದೀರಾ ಕರೆಂಟ್ ಹೋದ್ಮೇಲೆ ಆ ಫ್ರಿಜ್ ಹಿಂದ್ಗಡೆ 3 days ಇನ್ನ ಜಾಸ್ತಿ ನೀರ್ ನಿಂತ್ಕೊಂಡ್ರೆ ಸೊಳ್ಳೆ ಡೆಂಗ್ಯೂ ಸೊಳ್ಳೆ ಹೋಗಿ ಮೊಟ್ಟೆ ಇರುತ್ತೆ. ಅದು ಈ ತರ ಹುಳು ಆಗಿರುತ್ತೆ ನೋಡಿರ್ತೀರಾ. ಅದ್ರಲ್ಲಿ ಲಾಸ್ಟ್ ಅಲ್ಲಿ ಬಂದು ಒಬ್ಬೊಬ್ಬರೇ ನೋಡ್ಕೊಂಡು ಹೋಗಿ ಇದ್ರಲ್ಲಿ ನೋಡಿ ಎಷ್ಟು ಹುಳು ಇದೆ ಅಂತ. ಇದ್ರಲ್ಲಿ ಇರೋದೆಲ್ಲ ಡೆಂಗ್ಯೂ ಸೊಳ್ಳೆಗಳು. ಇವೆಲ್ಲ ನಿಮ್ ಮನೇಲಿ ಡ್ರಮ್ಮು ಅಥವಾ ಸಂಪು ಆತರ ಏನಾದ್ರು ತೊಟ್ಟಿ ಏನಾದ್ರು ಇಟ್ಕೊಂಡಿರ್ತೀರಲ್ವಾ, ಇವನ್ ಪಾರ್ಟ್ಸ್ ಚಿಕ್ಕ ಚಿಕ್ಕ ಹೂವಿನ ಗಿಡಗಳು ಹಾಕೊಂಡಿರ್ತೀರಲ್ವಾ, ಅದರಲ್ಲೂ ಸಹ ನೀರ್ ಏನಾದ್ರು ನಿಂತ್ಕೊಂಡ್ರೆ 3 days ಮೇಲಾದ್ರೆ ಒಂದು 3 drops ಇದ್ರು ಸಾಕಪ್ಪ ಅದಕ್ಕೆ ನಾವು ಹುಳಾಗಕ್ಕೆ. 50 days ಅಲ್ಲೆಲ್ಲ ಫುಲ್ ಸೊಳ್ಳೆ ಆಗೋಗಿರುತ್ತೆ. ಅವು ನಿಮಗೆ ಕಚ್ಚಿದಾಗಲೇ ಡೆಂಗ್ಯೂ ಬರೋದು. ಡೆಂಗ್ಯೂಲಿ 3 ತರ ಇದೆ. ಇವಾಗ ಡೆಂಗ್ಯೂ ಏನಾದ್ರು ಒಂದ್ಸಲ ಬಂತು ಅಂದ್ರೆ ಪರವಾಗಿಲ್ಲ, ಕ್ಯೂರ್ ಮಾಡ್ಕೋಬಹುದು. ಅದರಲ್ಲಿ ಪ್ಲೇಟ್ಲೆಟ್ಸ್ ಎಲ್ಲ ಡೌನ್ ಆಗ್ತಾ ಹೋಗುತ್ತೆ. ಆ ಡೌನ್ ಆಗ್ತಾ ಹೋದ್ರೆ ಫುಲ್ ಏನಾದ್ರು ನಿಮ್ಗೆ 2000 ಅಲ್ಲಿವರೆಗೂ ಬಂದ್ರೆ ಡೆತ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಇದಕ್ಕೆ ಇಂಥದೇ ಆದ ಚಿಕಿತ್ಸೆ ಇಲ್ಲ, ಟ್ರೀಟ್ಮೆಂಟ್ ಇದಕ್ಕೆ ಇಲ್ಲ. ನಿಮ್ಗೆ ಯಾವ್ಯಾವ ಸಿಂಪ್ಟಮ್ಸ್ ಇರುತ್ತೆ, ಈಗ ಜ್ವರ ಕೆಮ್ಮು ಆತರ ಇರುತ್ತೋ ಅದ್ರ ಪರವಾಗಿ ನಿಮ್ಗೆ ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತೀವಿ. ಗೊತ್ತಾಯ್ತಾ? ಇವಾಗ ಎಲ್ಲಾರು ನೀರ್ ನಿಂತಿರುತ್ತೆ, ಅವಾಗ ಏನ್ ಮಾಡ್ತೀರಾ ನೀವು? ಇಲ್ಲಿ ನಿಮ್ ಸ್ಕೂಲ್ ಹತ್ರ ಆಗ್ಲಿ ಎಲ್ಲಾರು ನೀರ್ ನಿಂತಿರುತ್ತೆ, ಅದೇನ್ ಮಾಡ್ತೀರಾ? ಹೇಳ್ಬೇಕು. ಮಾತಾಡ್ಬಾರ್ದು, ನೀವೇ ಇಲ್ಲಿ ಹೇಳ್ಬೇಕು. ಗುಡ್. ಚೆಲ್ಬೇಕು ನೀರ್ನ. ಯಾವ್ದೇ ಕಾರಣಕ್ಕೂ ಜಾಸ್ತಿ ಸ್ಟೋರ್ ಮಾಡಬಾರ್ದು. ಇವನ್ ನಿಮ್ ಮನೆಗಳೇ ಆಗ್ಲಿ ಡ್ರಮ್ ಎಲ್ಲ ನೀರ್ ಇಟ್ಕೊಂಡಿರ್ತಾರಲ್ವಾ, ನೀಟಾಗಿ ಬೇಗ ಹಾಕಿ ಒಂದ್ ದಾರದಲ್ಲಿ ಕಟ್ಟೋ ತರ ಹೇಳ್ಬೇಕು. ನಿಮ್ ಮನೇಲಿ ಹೇಳ್ತೀರಾ? ಮನೇಲೆಲ್ಲ ಆತರ ಹೇಳ್ಕೊಂಡಿರ್ಬೇಕು. ನಿಮ್ ಮನೆ ನಿಮ್ದೇ ಜವಾಬ್ದಾರಿ. ಮನೇಲಿ ಯಾವ್ದಾದ್ರು ಡೆಂಗ್ಯೂ ಆಯ್ತು ಅಂದ್ರೆ ನಿಮ್ದೇ ಜವಾಬ್ದಾರಿ. ಅದಕ್ಕೆ ಬೇರೆಯವರೆಲ್ಲ ಹೊಣೆ ಮಾಡ್ಬಾರ್ದು ಯಾವತ್ತೂ. ಅದ್ರಲ್ಲಿ ನೀರಲ್ಲಿ ಹುಳು ಆಯ್ತು ಅನ್ನೋ ಕಾರಣದಲ್ಲಿ ಅದನ್ನ ನೆಕ್ಸ್ಟ್ ಡೇನೆ ಕ್ಲೀನ್ ಮಾಡಿ ಚೆಲ್ಲ ತರ ಹೇಳ್ಬೇಕು. ಡ್ರಮ್ ಅಲ್ಲಿ ಏನೋ ಇಟ್ಕೊಂಡಿದ್ರೆ ವಾರಕ್ಕೊಂದ್ಸಲ ನೀಟಾಗಿ ಉಚ್ಚಿ ತೊಳೆದ್ಬಿಟ್ಟು ಅದನ್ನ ಇದ್ ಮಾಡ್ಬೇಕು. ಯಾಕೆ ಉಚ್ಚಿ ತೊಳಿಬೇಕು ಅಂತ ಗೊತ್ತಾ? ಏನಮ್ಮ ಗುಡ್. ನೋಡಿ, ಗೊತ್ತಿರೋದು ಹೇಳ್ಬೇಕು, ಇದ್ ಮಾಡ್ಕೋಬಾರ್ದು. ಹೌದಪ್ಪ, ನೀನ್ ಹೇಳಿ ಸರಿ. ಸೊಳ್ಳೆಗಳು ಅದು ಎಷ್ಟಿನಾದ್ರೂ ನೀಟಾಗಲ್ಲ. ಅದು ಒಣಗಿದ್ರು ಕೂಡ ಹೋಗಿರುತ್ತೆ, ಒಂದೊಂದ್ಸಲ ಒಣಗಿದ್ರು ಹೋಗಲ್ಲ ಒಂದೊಂದ್ಸಲ. ಅದಕ್ಕೋಸ್ಕರ ಒಂದಿನ ಫುಲ್ ಬಿಸಿಲಲ್ಲಿ ಒಣಗಿಸ್ಬಿಡ್ಬೇಕು. ನೀರೆಲ್ಲ ಖಾಲಿ ಮಾಡಿ ಡ್ರೈ ಮಾಡಿ ಒಣಗಿಸ್ಬಿಟ್ಟು ತೊಳೆದ್ಬಿಟ್ಟು ಆಮೇಲೆ ನೀರ್ ತುಂಬೇಕು. ಅದೆಲ್ಲ ಮಾಡ್ತೀರಾ ನಿಮ್ ಮನೆಗಳಲ್ಲಿ? ಡ್ರಮ್ ಇಟ್ಕೊಂಡಿರೋರೆಲ್ಲ ಫ್ರಿಡ್ಜ್ ಇಂದ ಏನಾದ್ರು ನೀರ್ ನಿಂತ್ಕೊಳ್ಳುತ್ತೆ ಅಂತ ಗೊತ್ತಾದ್ರೆ ನಿಮ್ಮ ಅಪ್ಪಾಜಿ ಅಮ್ಮನ ಕೇಳಿ. ಇವಾಗ ಈಗ ಕ್ಲಾಸ್ ಮುಗಿದ್ಮೇಲೆ ಫ್ರಿಡ್ಜ್ ಇಂದ ನೀರ್ ನಿಂತ್ಕೊಳ್ಳುತ್ತೆ ಅಂದ್ರೆ ಫ್ರಿಡ್ಜ್ ಹಿಂದ್ಗಡೆ ಸ್ವಲ್ಪ ಹತ್ತಿ, ಇಲ್ಲ ಅಂದ್ರೆ ಒಂದ್ ವೇಸ್ಟ್ ಬಟ್ಟೆ ಇರುತ್ತಲ್ವಾ, ಅದ್ ನೀಡಕ್ ಹೇಳಿ. ನೀರ್ ಬಂದ್ರು ಅದು ಹೀರ್ಕೊಳ್ಳುತ್ತೆ. ಮತ್ತೆ ನೀರ್ ನಾವು ಸೊಳ್ಳೆ ಹೋಗಿ ಮೊಟ್ಟೆ ಇಡಕ್ ಆಗಲ್ಲ. ಗೊತ್ತಾಯ್ತಾ? ಇವಾಗ ನೀರೆಲ್ಲ ಎಲ್ಲೇ ಸ್ಟೋರ್ ಆಗುತ್ತೆ ಗೊತ್ತಾ? ನೋಡ್ತಿದ್ದೀರಾ ಪಾಂಪ್ಲೆಟ್ಸ್ ನ? ಹೇಳ್ಬೇಕು. ಪಾಂಪ್ಲೆಟ್ಸ್ ಅಲ್ಲಿ ನೋಡ್ತಿದ್ದೀರಲ್ವಾ, ಎಲ್ಲ ನೀರ್ ಸ್ಟೋರ್ ಆಗುತ್ತೆ. ಹೇಳ್ರೋ. ಅಲ್ಲೂ ಸೊಳ್ಳೆ ಬರುತ್ತಪ್ಪ. ಈಗ ನೀವು ಈಗ ಸ್ಟೋರ್ ಅಂತ ಹೇಳ್ಬಿಟ್ಟು ಅಲ್ಲಿ ನಿಮ್ ಸ್ಕೂಲ್ ಮುಂದೆನೆ ಟೈರ್ ಗಳೆಲ್ಲ ಇದ್ ಮಾಡಿಟ್ಟಿದ್ದಾರೆ ನೋಡಿದ್ದೀರಾ? ಇವನ್ ಅದ್ರಲ್ಲೂ ಸಹ ಟೈರ್ ಅಲ್ಲಿ ಸ್ಪೇಸ್ ಇರುತ್ತಲ್ವಾ ನೀರ್ ನಿಂತ್ಕೊಳಕ್ಕೆ, ಅಲ್ಲಿ ನಿಂತ್ಕೊಂಡು ಸಹ ಹುಳು ಆಗುತ್ತೆ. ಇವನ್ ಟೈರು ಚಿಪ್ಪು ಈ ಕಾಯ್ತಿರೋದೆಲ್ಲ ಚಿಪ್ ಬಿಸಾಕಿರ್ತಾರೆ ನೋಡಮ್ಮ, ಆ ಚಿಪ್ಪಲ್ಲೆಲ್ಲ ನೀರ್ ನಿಂತ್ಕೊಳ್ಳುತ್ತೆ. ಮತ್ತೆ ನೀವು ಕಾಫಿ ಟೀ ಕುಡ್ದು ಇಲ್ಲಾಂದ್ರೆ ಜ್ಯೂಸ್ ಕುಡ್ದು ಲೋಟಗಳೆಲ್ಲ ಬಿಸಾಕಿರ್ತೀರಲ್ವಾ, ಅದ್ರಲ್ಲೆಲ್ಲ ಇರುತ್ತೆ. ಅದನ್ನೆಲ್ಲ ನೀವು ನೋಡ್ಕೊಂಡು ಚೆಲ್ಕೊಂತಿರ್ಬೇಕು. ನಿಮ್ ಮನೆ ಸುತ್ತಮುತ್ತನೇ ಆಗ್ಲಿ, ನಿಮ್ ಕಾಲೇಜು ನಿಮ್ ಸ್ಕೂಲು ಸುತ್ತಮುತ್ತನೇ ಆಗ್ಲಿ, ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಜವಾಬ್ದಾರಿ ನಿಮ್ದೇನೆ. ನಿಮ್ಗೆ ಕ್ಲೀನ್ ಮಾಡ್ಕೊಂತೀರಾ? ನೀರೆಲ್ಲ ನಿಂತಿದೆ ಅಂತ ನೋಡ್ತೀರಾ? ನೀವ್ ಹಂಗೆ ಹೋಗ್ತಾ ಇರ್ತೀರಲ್ವಾ ಮನೆ ಸುತ್ತಮುತ್ತ ಎಲ್ಲ ಓಡಾಡ್ತಿರ್ಬೇಕಾರೆ, ಹಂಗೆ ಒಂಚೂರು ಪಕ್ಕ ಕಣ್ಣಾಯಿಸಿ. ನೀರಿದ್ರೆ ನೀವು ನೋಡ್ಬಿಟ್ಟು ಹಂಗೆ ಚೆಲ್ಲಿ. ಗೊತ್ತಾಯ್ತಾ? ಚೆಲ್ತೀರಲ್ಲ ಇನ್ಮೇಲೆ. ಅರ್ಥ ಆಯ್ತಾ ಹೇಳಿದ್ದು? ಡೆಂಗ್ಯೂ ಸೊಳ್ಳೆ ಎಲ್ಲಾಗುತ್ತೆ? ನಿಂತಿರ ನೀರಲ್ಲಿ. ಅದ್ರಲ್ಲಿ ಎಂತ ಸೊಳ್ಳೆ ಮೊಟ್ಟೆ ಇರುತ್ತೆ? ಗುಡ್. ಗೊತ್ತಾಯ್ತಲ್ಲ? ಫ್ರಿಡ್ಜ್ ಎಲ್ಲರ ಮನೇಲಿ ಇದೆ ಅಲ್ವಾ? ಫ್ರಿಡ್ಜ್ ಇಂದ ನೀವು ಹೋಗಿ ನೋಡ್ಲೇಬೇಕು. ಇವತ್ತು ನೀವೆಲ್ಲ ಇಲ್ಲೇ ಇರ್ತೀರಾ ಇಲ್ಲ ಮನೆಗೆ ಓಡ್ತೀರಾ? ಇವತ್ತು ಹೋಗಿ ಬರೋ ಹೇಳಿ ಸರ್. ನಾನು ಹೇಳಿದ್ದು ನಿಮ್ಮ ಭಾಷೆ ಹೇಳಿ ಸರ್. ನಿಮ್ಮ ಭಾಷೆ Okay, all of you got these pamphlets? No, sir. Okay, it is written in Kannada. Let me read as it is and I will try to explain it. ಡೆಂಗ್ಯೂ ಚಿಕನ್ಗುನ್ಯಾ ಹಾಗೂ ಮಲೇರಿಯಾ ರೋಗ ನಿಯಂತ್ರಣಕ್ಕೆ ಸಹಕರಿಸಿ. ಪ್ಲೀಸ್ ಕೋಆಪರೇಟ್ ವಿತ್ us, with the department to control this ಡೆಂಗ್ಯೂ ಚಿಕನ್ಗುನ್ಯಾ and ಮಲೇರಿಯಾ. ಡೆಂಗ್ಯೂ ಹಾಗೂ ಚಿಕನ್ಗುನ್ಯಾ ವೈರಾಣುಗಳಿಂದ ಬರುವ ಕಾಯಿಲೆಗಳಾಗಿತ್ತು. Means so how do we get this dengue and chikungunya? Vairanu is what? From the virus. Okay, virus is one category, bacteria is another. So this comes from virus.
ಇವು ಸೋಂಕು ತಗುಲಿದ ಈಡಿಸ್ ಈಜಿಪ್ಸೆ ಎಂಬ ಸೊಳ್ಳೆಯ ಕಡಿತದಿಂದ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ. The virus, what it said the name, we have the science teachers, they can. Mosquito, sir. It is mosquito. It is a mosquito. Okay. Yes. So from this mosquito, if it sits in that place wherever they said the stagnant water, the standing water, if it goes there and if it bites to one person and again bites to another person, it spreads. Understood? ये मच्छर वहाँ बैठ कर रहते हैं तो पानी में, वहाँ से मच्छर आपको तुम ना काटे तो क्या था? डेंगू, चिकनगुनिया, मलेरिया, ये सभी मामूली ये बुखार नहीं है. ओके, बहुत खतरनाक बुखार है. ओके, सो हैव टू बी केयरफुल. ಇವು ಮುಖ್ಯವಾಗಿ ನೀರು ಶೇಖರಣಾ, ಸಿಮೆಂಟ್ ತೊಟ್ಟಿಗಳು, ಬ್ಯಾರೆಲ್ಗಳು, ಡ್ರಮ್ಗಳು, ಒಡೆದ ಟೈರ್ಗಳು, ತೆಂಗಿನ ಚಿಪ್ಪುಗಳು, ಒಡೆದ ಬಕೆಟ್ಗಳು, ಪ್ಲಾಸ್ಟಿಕ್ ಕಪ್ಪುಗಳು, ಏರ್ ಕೂಲರ್ಗಳು, ಹೂವಿನ ಕುಂಡಗಳ ತಟ್ಟೆಗಳು ಮುಂತಾದವುಗಳಲ್ಲಿ ಉತ್ಪತ್ತಿಯಾಗುತ್ತದೆ. ಸೊ ದೇ ಮೆನ್ಷನ್ ವಾಟ್ ಆರ್ ದ ರೀಸನ್ಸ್ ಫಾರ್ ದಿಸ್. ಓಕೆ, ಸೊ ವೇರ್ ಎವರ್ ಯು हैव स्टैग्नेंट वाटर, जो पानी रहता है इसमें सीमेंट ತೊಟ್ಟಿಗಳು, इन द सीमेंट what you say, so cement blocks, what you have barrels or the drums or these broken tires. Do you observe the broken tires which are kept around your houses? Yes or no? ತೆಂಗಿನ ಚಿಪ್ಪುಗಳು, what you say, ನಾರಲ್ಕ ಚಿತ್ತ. Okay, and ಒಡೆದ ಬಕೆಟ್ಗಳು, broken buckets, right? You just keep it outside your home. Plastic cups, you get ice cream, these coffee cups everywhere. Air cooler, even in the AC and in the fridge, as they say, everywhere we have this stagnant water. Flower vases, okay, everywhere we get this stagnant water and this dengue. Mosquitoes, they keep the eggs there. Okay, lakshanagalu. So how do you know the symptoms of dengue? How do you know? How do you realize that you got dengue? ಹಠಾತ್ತನೆ ಬರುವ ತೀವ್ರ ಜ್ವರ. If you get a sudden fever, अचानक बुखार आया तो, and विपरीत तलेनोವು, extreme headache, बहुत ज्यादा सिर में दर्द, सिर में चक्कर है तो, ಕಣ್ಣುಗಳ ಹಿಂಭಾಗದಲ್ಲಿ ತೀವ್ರತೆ ನೋವು. Are you listening? Behind your eyes, आंखों के पीछे विपरीत ನೋವು, extreme pain if you have that girl. Okay, and ವಾಕರಿಕೆ ಮತ್ತು ವಾಂತಿ. If you have this sense of vomit or if you feel vomiting sensation, उल्टी हो रहे, नहीं तो उल्टी होने से हो रहा तो, and ವೈದ್ಯಕೀಯ ಉಪಚಾರ, what is the treatment for this? ಈ ಕಾಯಿಲೆಗಳಿಗೆ ನಿರ್ದಿಷ್ಟ ಚಿಕಿತ್ಸೆ ಇರುವುದಿಲ್ಲ. There is no actual treatment for this. ऐसा treatment करना बोल तो नहीं है, इससे ये danger. If you keep saying the story, that's what you will get it. First of all, you will have the curse of God. Okay, ಈ ಕಾಯಿಲೆಗಳಿಗೆ ನಿರ್ದಿಷ್ಟ ಚಿಕಿತ್ಸೆ ಇರುವುದಿಲ್ಲ. ರೋಗ ಲಕ್ಷಣ ಕಾಣಿಸಿಕೊಂಡಾಗ, when you see these symptoms, ತಕ್ಷಣ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ವಿಸಿಟ್ ಮಾಡಿ. You have this primary health center where they are coming from. Okay, ಪ್ರಾಥಮಿಕ ಆರೋಗ್ಯ ಕೇಂದ್ರ, वहां जाकर ट्रीटमेंट लेना. नहीं तो सरकारी ಆಸ್ಪತ್ರೆ ವೈದ್ಯರಿಂದ ಪರೀಕ್ಷೆ ಮಾಡಿಸಿ. You have to get it tested from the government certified doctors or government doctors. ಚಿಕಿತ್ಸೆ ಅಥವಾ ಸಲಹೆ ಪಡೆಯಿರಿ. ಕನ್ಸಲ್ಟೇಷನ್ ಆಫ್ ದ ಟ್ರೀಟ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಮುನ್ನೆಚ್ಚರಿಕೆ, ಎಲ್ಲ ನೀರಿನ ತೊಟ್ಟಿಗಳು, ಡ್ರಮ್, ಬ್ಯಾರಲ್ಗಳು, ಏರ್ ಕೂಲರ್ ಇತ್ಯಾದಿಗಳನ್ನು ವಾರಕ್ಕೊಮ್ಮೆ ನೀರನ್ನು ಖಾಲಿ ಮಾಡಿ ಸ್ವಚ್ಛಪಡಿಸಿ. ಅಟ್ಲೀಸ್ಟ್ once in a week you have to change the water. Okay, ಒಣಗಿಸಿ ಮತ್ತೆ ಭರ್ತಿ ಮಾಡಿಕೊಳ್ಳುವುದು. You have to make it dry and fill it again. Someone sitting near Zoya, who is that? You tell her to go outside. Okay, ಮುಚ್ಚಳದಿಂದ ಮುಚ್ಚುವುದು. You should always cover the water. Don't leave it open. ಬಯಲಿನಲ್ಲಿರುವ ತ್ಯಾಜ್ಯ ವಸ್ತುಗಳಾದ ಒಡೆದ ಬಾಟಲಿ, ಬ್ರೋಕನ್ ಬಾಟಲ್ಸ್, ಟೈರ್ಗಳು ಮುಂತಾದವುಗಳಲ್ಲಿ ಮಳೆ ನೀರು ಸಂಗ್ರಹವಾಗದಂತೆ ಎಚ್ಚರ ವಹಿಸುವುದು. You should make sure that the rain water is not stored there. And ಸೂಕ್ತ ವಿಲೇವಾರಿ ಮಾಡುವುದು. You have to do the dispersal of the wastages properly. How do you disperse the waste? You just throw it here and there outside house? No. There is a municipality vehicle coming in, only in that. कचरे का गाड़ी आ रहा है, उसका ही इस्तेमाल करना है. ಆರೋಗ್ಯ ಇಲಾಖೆಯಿಂದ ಹಮ್ಮಿಕೊಂಡ ಸೊಳ್ಳೆ ನಿಯಂತ್ರಣ ಕ್ರಮಗಳಿಗೆ ಸಾರ್ವಜನಿಕರು ಸಹಕಾರ ನೀಡುವುದು. From the health department, whatever they are doing this kind of classes or awareness program, you have to attend that and you have to understand what it is. Okay, ಸ್ವಯಂ ರಕ್ಷಣಾ ವಿಧಾನಗಳಾದ the preventive methods,
ನಾಟ್ ದ ಕರೆಕ್ಷನ್. ಯು ಶುಡ್ ಗೋ ಟು ದ ಪ್ರಿವೆಂಟಿವ್ ಮೆಥಡ್ಸ್. ಸೊಳ್ಳೆ ನಿರೋಧಕಗಳು ಹಾಗೂ ಸೊಳ್ಳೆ ಪರದೆಯನ್ನು ಹಗಲು ಹೊತ್ತಿನಲ್ಲೂ ಸಹ ಬಳಸುವುದು. ವಾಟ್ ಈಸ್ ದಟ್? ಸೊಳ್ಳೆ ನಿಯಂತ್ರಕ. You have this good night coil, allied liquid, or you have all those other options to avoid mosquitoes, right? Solle parade means mosquito net. How many of you use mosquito net at home? So it's always safe to sleep inside that. Okay. ಸೊಳ್ಳೆಗಳ ಕಚ್ಚುವಿಕೆಯಿಂದ ದೂರ ಇರು. ನೀರು ನಿಲ್ಲದಂತೆ ಸಹಕರಿಸಿ ಸೊಳ್ಳೆ ಉತ್ಪತ್ತಿ ತಡೆಗಟ್ಟಿರಿ. ವಾಟ್ ಮೇಡಮ್ ವಾಸ್ ಸೇಯಿಂಗ್, ಎಲ್ಲೆಲ್ಲ ನೀರು ನಿಂತಿರುತ್ತೆ ನೀವು ಏನ್ ಮಾಡ್ಬೇಕು? ಚೆಲ್ಬೇಕು. ಯಾರ್ದು ಪರ್ಮಿಷನ್ ಕೇಳಬೇಕಾಗಿಲ್ಲ, ಕಾಲಲ್ಲಿ ಒಂದೇ ಇದು. Okay, so wherever you see water, you have to empty it. Okay, so this is from Tumkur municipality and also from this health department. Let's give a big round of applause to them. Thank you very much. ಇನ್ನೇನಾದರೂ ಸಲಹೆಗಳಿದ್ರೆ ನೀವು ಆಡ್ ಮಾಡಬಹುದು. ಈಗ ಸೊಳ್ಳೆ ಯಾವ ಟೈಮಲ್ಲಿ ಕಚ್ಚುತ್ತೆ ಗೊತ್ತಾ? ಹೇಳಿ, ಕಾಮನ್ ಆಗಿ ಯಾವ ಟೈಮಲ್ಲಿ ಜಾಸ್ತಿ ಕಚ್ಚುತ್ತೆ? ನೈಟ್ ಟೈಮ್ ಒಂದು ಟೈಮ್ ಸೇರಕ್ಕಾಗುತ್ತಾ? ಟೈಮ್ ಏನ್ ಗೊತ್ತಾ? 5 to 8 ಆ ಟೈಮಲ್ಲಿ ಡೆಂಗ್ಯೂ ಸೊಳ್ಳೆ ಕಚ್ಚೋದು ಜಾಸ್ತಿ. ಆ ಟೈಮಲ್ಲಿ ಏನ್ ಮಾಡ್ಬೇಕಂದ್ರೆ ಸೊಳ್ಳೆ ಬತ್ತಿ ಎಲ್ಲ ಬರುತ್ತಲ್ವಾ ಮನೆಯಲ್ಲಿ, ಅದು ಮತ್ತೆ ಕ್ರೀಮ್ಸ್ ಎಲ್ಲ ಬಂದಿದೆ, ಓಡನ್ ಹಿಲ್ಸ್ ಅಂತ ಏನೋ ಓಡೋಮಾಸ್, ಅದೆಲ್ಲ ಹಚ್ಕೊಂತ ಇರ್ಬೇಕು. ಅವೆಲ್ಲ ತುಂಬಾ ಜಾಸ್ತಿನೂ ಹಚ್ಚಬಾರ್ದು, ಸ್ವಲ್ಪ ಹಚ್ಕೋಬೇಕು. ಮೋರ್ ಓವರ್ ಬಟ್ಟೆ ನಾವು ಹಾಕೋತೀವಲ್ವಾ, ಫುಲ್ ಇಲ್ಲಿಂದ ಫುಲ್ ಕಟ್ಟಿಂದ ಫುಲ್ ಸ್ಟೀಲ್ಸ್ ಹಾಕ್ಬೇಕು. ಮತ್ತೆ ಪ್ಯಾಂಟ್ ಹಾಕ್ಬೇಕು ಅಷ್ಟೇ, ಫುಲ್ ಕವರ್ ಆಗಿರೋ ತರ ಹಾಕೋಬೇಕು. ಶಾರ್ಟ್ಸ್ ಎಲ್ಲ ಹಾಕೊಳ್ಳೋದು ಈ ತರ ಮಾಡ್ಬಾರ್ದು. ಆತರ ಎಲ್ಲ ಹಾಕೋತೀರಾ? ಅರ್ಥ ಆಯ್ತಾ ಹೋಗಿ ಹೇಳಿದ್ದು? ಸ್ವಲ್ಪನಾದ್ರೂ ನೀವು ನೋಡ್ಬೇಕು, ಅಕ್ಕಪಕ್ಕ ಹೇಳ್ಬೇಕು. ಮತ್ತೆ ನಿಮ್ಮ ಅತ್ತೆ, ನಿಮ್ ಚಿಕ್ಕಪ್ಪ ಚಿಕ್ಕಮ್ಮ ಅವರೆಲ್ಲ ಇರ್ತಾರಲ್ವಾ, ನಿಮ್ ರಿಲೇಟಿವ್ಸ್, ನಿಮ್ ಫ್ರೆಂಡ್ಸ್, ಮಿಕ್ಕಿ ಬೇರೆ ಫ್ರೆಂಡ್ಸ್, ನಿಮ್ ಮನೆ ಪಕ್ಕ ಎಲ್ಲ ಫ್ರೆಂಡ್ಸ್ ಇರ್ತಾರಲ್ವಾ, ಅವ್ರಿಗೆಲ್ಲ ಹೇಳ್ಬೇಕು. ಆಯ್ತಾ? ಹೇಳ್ತೀರಾ? ಫ್ರಿಜ್ ಇಂದ ಎಲ್ಲ ನೋಡ್ಬೇಕು, ಮಿಸ್ ಮಾಡಿದ್ರೆ ಫ್ರಿಜ್ ಇಂದ ನೋಡ್ಬೇಕು. ಕೆಲವೊಬ್ಬೊಬ್ರು ಮನೇಲಿ ಡ್ರಮ್ಗಳು ಆತರ ಏನು ಇಟ್ಕೊಂಡಿರಲ್ಲ, ಫ್ರಿಜ್ ಮತ್ತೆ ಪಾರ್ಟ್ಸ್ ಗಳು ಇಟ್ಕೊಂಡಿರ್ತಾರೆ, ನೋಡಿದೀರಾ? ಪಾರ್ಟ್ಸ್ ಅಲ್ಲೆಲ್ಲ ಆಗಿರುತ್ತೆ. ಮೇನ್ ನೀವು ಅವರಲ್ಲಿ ನೋಡ್ಕೊಳ್ಳಿ. ಥ್ಯಾಂಕ್ ಯು ಆಲ್. ಮೇಡಮ್ ಸ್ವಲ್ಪ ಮಾತಾಡ್ತಾರೆ. ಏನಾದ್ರು ಪ್ರಶ್ನೆಗಳಿದ್ರೆ ಆನ್ಸರ್ ಮಾಡೋಣ. ಯಾರಾದ್ರೂ ಒಬ್ರು ಬರ್ತೀರಾ? ಏನ್ ಅರ್ಥ ಆಯ್ತು ಅಂತ ಸ್ವಲ್ಪ ಹೇಳಿ. ಬಾ ಪುಟ್ಟ ಬಾ. ಓಪನ್ ಇನ್ವಿಟೇಷನ್ ಟು ಆಲ್. ಗೊತ್ತಾ, ಈ ತರ ಕಟ್ಟಾಗ ಸ್ಟೇಜ್ ಮೇಲೆ ಬಂದ್ ಮಾತಾಡ್ಬೇಕು. ಇಲ್ಲ ಅಂದ್ರೆ ನಿಮ್ ಮುಂದೆ ಫ್ಯೂಚರ್ ಅಲ್ಲಿ ಇಸ್ ತರ ಸ್ಟೇಜ್ ಮೇಲೆ ಬಂದ್ ಮಾತಾಡೋ ಅವಕಾಶ ಎಲ್ಲರಿಗೂ ಸಿಗಲ್ಲ. ಸ್ಟೇಜ್ ಫಿಯರ್ ಎಲ್ಲಾನು ಹೋಗುತ್ತೆ, ಗೊತ್ತಾ? First, let's give a big round of applause for her courage to come on the stage. That is important. 90% of her work is done. Yes, so can you explain what you understood, or can you say some points, whatever you understood from this session? Okay, you can say in Urdu or in English, Kannada, whatever. Okay. अस्सलामुअलैकुम वरहमतुल्लाहि वबरकातुहू। ನಾನಿವರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ಸ್ಕೂಲಲ್ಲಿ ಬಂದು ಇಲ್ಲಿ ಏನಕ್ಕೆ ಡೆಂಗ್ಯೂ ಸೊಳ್ಳೆ ಕಚ್ಚಿದ್ರೆ ಏನಾಗುತ್ತೆ, ಹೆಂಗಾಗುತ್ತೆ ಅಂತ ಎಲ್ಲ ಹೇಳಿದ್ರು. ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್ ಫಾರ್ ಯುವರ್ ಮೋಟಿವೇಶನ್. ಇವಾಗ ಎಲ್ಲ ಕಡೆನೂ ನೀರು ನಿಂತಿದ್ರೆ ಅಲ್ಲಿ ಎಲ್ಲ ನೀರು ಚೆಲ್ಬೇಕು, ಫ್ರಿಜ್ ಇಂದ ನೋಡ್ಬೇಕು. ಅಲ್ಲಿ ಇದ್ರೆ ಅಲ್ಲಿ ನೀರು ಚೆಲ್ಲಿ, ಆಮೇಲೆ ಇಲ್ಲಿ ಕಟ್ಟೆ ಎಲ್ಲ ಇರುತ್ತಲ್ಲ ಅಲ್ಲಿ ನೋಡಿ, ಅಲ್ಲಿ ಎಲ್ಲ ಸೊಳ್ಳೆಗಳಿರುತ್ತೆ, ಡ್ರಮ್ ಎಲ್ಲ ತೊಳ್ದು ಅದೆಲ್ಲ ಕ್ಲೀನ್ ಮಾಡಿ, ಆಮೇಲೆ ಅದು ಕ್ಲೀನ್ ಮಾಡಿ ಇಡ್ಬೇಕು. ನಾವು ಎಲ್ಲರಿಗೂ ಹೇಳ್ಬೇಕು. ನಿಮ್ ರಿಲೇಟಿವ್ಸ್ ಇರ್ತಾರೆ, ಫ್ರೆಂಡ್ಸ್ ಇರ್ತಾರೆ, ಯಾರಿರ್ತಾರೆ ಅವ್ರಿಗೆಲ್ಲರಿಗೂ ಹೇಳ್ಬೇಕು. ಅವ್ರವ್ರ ಮನೆ ಸುತ್ತಮುತ್ತ ಒಂದ್ಸಲ ಎಲ್ಲ ನೋಡ್ಕೊಳ್ಳಿ. ಹಿಂಗೆ ದಾರಿಯಲ್ಲಿ ನಡೀತಿದ್ರಲ್ಲ, ಹಿಂಗೆ ಒಂದ್ ಸ್ವಲ್ಪ ಹಿಂಗ್ ಕಣ್ಣಾಡ್ಸ್ ನೋಡಿದ್ರೆ ಅಲ್ಲೇ ಇರುತ್ತೆ, ಅಲ್ಲಿಂದಾನೇ ಒಂದ್ ಸ್ವಲ್ಪ ಕ್ಲೀನ್ ಮಾಡ್ಬೇಕು, ಎಲ್ಲ ಹೇಳ್ಬೇಕು. ಥ್ಯಾಂಕ್ ಯು ಫಾರ್
Thank you for giving for opportunity. Okay, let's give a round of applause to her again. Anyone else? Anyone wants to say in Urdu? उर्दू में कौन सा भी आपको बोलती हैं? डेंगू मलेरिया होना तो क्या करना, कैसे ले लेता ना, उसमें क्या फायदा है? ಜ್ವರ ಬಂದ ತಕ್ಷಣ ಹಾಸ್ಪಿಟಲ್ಗೆ ಹೋಗ್ಬೇಕು, ಇಗ್ನೋರ್ ಮಾಡಬಾರ್ದು. यू अंडरस्टैंड? बुखार आते के बाद सीधा हॉस्पिटल को जाना. ओके, वहां से होना तो फोन करके बोलो अम्मी अब्बा को इतना पैसे देना बोलो. So you should not neglect. As soon as you get fever, you have to visit the physician. Yes. So who all make this commitment? Raise your hand. I will fight against dengue, malaria, chikungunya. I will clean this surroundings. I will take care of my environment. Yes. ಮೊದಲು ನಮ್ಮ ಶಾಲಾ ಆವರಣದಲ್ಲಿ ಸ್ವಚ್ಛತೆಯನ್ನು ಕಾಪಾಡೋಣ. ಅತ್ತುಹೂರು ಶತ್ರುಲ್ ಇಮಾನ್. ವಾಟ್ ಇಟ್ ಮೀನ್ಸ್? ಬಾಕಿ ಆದ ಇಮಾನ್ ಹೇ. ಕನ್ನಡದಲ್ಲಿ ಏನಂತಾರೆ? ಸ್ವಚ್ಛತೆ ಇಮಾನಿನ ಭಾಗವಾಗಿದೆ. ಇವ್ರು ಹೇಳ್ತಾ ಇದ್ರು ಸ್ವಚ್ಛತೆ ನಮ್ಮ ಧರ್ಮದ ಒಂದು ಭಾಗ ಅಂತ. ಅದು ಹೇಳೋದಕ್ಕೆ ಮಾತ್ರ ಸೀಮಿತವಾಗಿರಬಾರದು, ನಾವು ಕಾರ್ಯರೂಪದಲ್ಲೂ ಕೂಡ ಇದನ್ನು ತರಬೇಕು. ಅರ್ಥ ಆಯ್ತಾ? ಕ್ಲೆನ್ಲಿನೆಸ್ ಇಸ್ half of. Yes, you have to implement that as well. So we got one more girl. So let's give a big round of applause to her. And she is a new admission as well. May I know your name? Umme Kulsum. Okay, let's hear from Umme Kulsum. Assalamu alaikum for everyone. इन्होंने ये बोले मोटिवेशन दिए कि पानी जिधर जिधर है वो सभी छड़ना, हमारे वास्ते अच्छा बोले, घर को कपड़े पहनना. Yes, be silent. She has come here. You have to appreciate. जिधर भी पानी भर को हटा वो सभी छड़ना और भर्ती कपड़े पहनना, अपना केयर करना. इधर उधर नहीं जाना, जिधर प्लास्टिक का सब हटा, गली जाली सब हटिया, उधर सब नहीं जाना. Yes, silent. आजू बाजू वाले को सभी बोलना डेंगू ऐसा आता, पानी नहीं रख लेना, ऐसा छिड़ते हैं ना. Okay, let's clap again for her. Now, I want everyone to be silent. All those who are laughing, please come and stand here and see. We are also talking about this public speaking. When you come and stand here, you will have butterflies in your stomach. It is not easy to stand here and speak. Very easy to smile from there. Ma'am, just you can send them outside. Those who are. Okay, everyone see here. She is displaying you how this dengue insects or this mosquitoes, how it looks like. Yes. Okay, we will pass this bottle. So